ನಮಸ್ಕಾರ. ತುಲಾರಾಶಿಯವರೇ, ಮಾರ್ಚ್ 2026 ತಿಂಗಳ ಭವಿಷ್ಯಕ್ಕೆ ನಿಮ್ಗೆ ಸ್ವಾಗತ. ಈ ತಿಂಗಳು ನಿಮ್ಗೆ ಸಮತೋಲನ ತರ್ತಾ ಅಥವಾ ಕೆಲವು ಸವಾಲುಗಳನ್ನ? ಬನ್ನಿ, ಈ ತಿಂಗಳು ನಿಮಗಾಗಿ ಏನೆಲ್ಲ ಕಾದಿದೆ ಮತ್ತೆ ಈ ಬ್ರಹ್ಮಾಂಡದ ಶಕ್ತಿಗಳನ್ನ ಹೇಗೆ ಬಳಸ್ಕೊಳ್ಬೋದು ಅಂತ ನೋಡೋಣ. ಹಾಗಾದ್ರೆ ತುಲಾರಾಶಿಯವರಿಗೆ ಮಾರ್ಚ್ 2026 ಒಂದು ಬ್ಯಾಲೆನ್ಸ್ ತಿಂಗಳ ಅಥವಾ ಸ್ವಲ್ಪ ಏರುಪೇರಾಗುತ್ತಾ? ಈ ಪ್ರಶ್ನೆಗೆ ಉತ್ತರ ಹೊಡ್ಯಾಕೆ ಗ್ರಹಗಳ ಸ್ಥಿತಿ ಹೇಗಿದೆ, ಅವುಗಳ ಪ್ರಭಾವ ನಮ್ಮೇಲೆ ಹೇಗಿರುತ್ತೆ ಅಂತ ಆಳವಾಗಿ ನೋಡೋಣ ಬನ್ನಿ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಆಮೇಲೆ ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಮಾತಾಡೋಣ. ಕೊನೆಗೆ ನಿಮ್ಮ ನಕ್ಷತ್ರಕ್ಕೆ ವಿಶೇಷವಾಗಿ ಏನಿದೆ ಅಂತ ನೋಡಿ ಕೆಲವು ಸಿಂಪಲ್ ಪರಿಹಾರಗಳೊಂದಿಗೆ ಮುಗಿಸೋಣ. ಮೊದಲಿಗೆ ಗ್ರಹಗಳ ಒಂದು ಓವರ್ವ್ಯೂ ನೋಡೋಣ. ನೋಡಿ, ಈ ತಿಂಗಳು ತುಲಾರಾಶಿಯವರಿಗೆ ಒಂಥರ ಮಿಕ್ಸ್ಡ್ ರಿಸಲ್ಟ್ಸ್ ತರಲಿದೆ. ಒಂದು ಕಡೆ ಗುರುಬಲದಂಥ ಒಳ್ಳೆ ಪ್ರಭಾವಗಳಿದ್ರೆ, ಇನ್ನೊಂದು ಕಡೆ ಶನಿ ಮತ್ತೆ ಬುಧ ಗ್ರಹಗಳಿಂದ ಕೆಲವು ಚಾಲೆಂಜ್ಗಳು ಇವೆ. ಸರಿ, ಈ ತಿಂಗಳ ಪ್ರಮುಖ ಗ್ರಹಗಳ ಪ್ರಭಾವವನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅದೃಷ್ಟ ಮತ್ತೆ ಬೆಳವಣಿಗೆಗೆ ಒಳ್ಳೆ ಅವಕಾಶಗಳಿವೆ. ಆದರೆ 6ನೇ ಮನೆಯಲ್ಲಿರೋ ಶನಿ ಶಿಸ್ತನ್ನು ಕೇಳ್ತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮಾರ್ಚ್ 13 ನಂತರ ಶನಿ ಅಸ್ತಮಾಗ್ತಾನೆ. ಅಂದ್ರೆ ಸೂರ್ಯನಿಗೆ ತುಂಬಾ ಹತ್ರ ಹೋಗಿ ಅವನ ಶಕ್ತಿ ಕಡಿಮೆ ಆಗುತ್ತೆ. ಇದರಿಂದ ಸ್ವಲ್ಪ ಸುಸ್ತು ಅನ್ಸ್ಬೋದು. ಇದರ ಜೊತೆಗೆ ಬುಧ ವಕ್ರಿಯಾಗಿರೋದ್ರಿಂದ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸೊ ಇದೊಂದ್ ರೀತಿ ಕೇರ್ಫುಲ್ ಆಗಿ ಮುಂದೆ ಹೋಗ್ಬೇಕಾದ ಸಮಯ. ಸರಿ, ಈಗ ವೃತ್ತಿ ಜೀವನದ ಕಡೆಗೆ ಬರೋಣ. ಪ್ರೊಫೆಷನಲಿ ನೋಡೋದಾದ್ರೆ, ಈ ತಿಂಗಳು ಬೆಳವಣಿಗೆಗೆ ಅವಕಾಶಗಳಿದ್ರೂ ಕೆಲವು ಡಿಲೇಸ್ ಮತ್ತೆ ಅಡೆತಡೆಗಳು ಕೂಡ ಇರಬಹುದು. ಇಲ್ಲಿ ನೋಡಿ, ಒಂದ್ ಕಡೆ ಗುರು ಮತ್ತೆ ಮಂಗಳ ಗ್ರಹಗಳು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಿ ಹೊಸ ಪ್ರಾಜೆಕ್ಟ್ಗಳಿಗೆ ದಾರಿ ಮಾಡ್ಕೊಡ್ತವೆ. ಆದ್ರೆ ಇನ್ನೊಂದ್ ಕಡೆ ಬುಧ ವಕ್ರಿಯಾಗಿರೋದ್ರಿಂದ ಕಮ್ಯುನಿಕೇಷನ್ನಲ್ಲಿ ಗ್ಯಾಪ್ಸ್ ಮತ್ತೆ ಪೇಪರ್ ವರ್ಕ್ನಲ್ಲಿ ವಿಳಂಬ ಆಗಬಹುದು. ಹಾಗಾಗಿ ಮುಂದೆ ಹೋಗಕ್ಕೆ ಶಕ್ತಿ ಇದ್ರೂ ಸ್ವಲ್ಪ ತಾಳ್ಮೆಯಿಂದ ಹುಷಾರಾಗಿ ಹೆಜ್ಜೆ ಇಡೋದು ತುಂಬಾ ಮುಖ್ಯ. ಹಾಗಾಗಿ ಈ ತಿಂಗಳ ಒಂದು ಪ್ರಮುಖ ಪಾಠ ಏನು ಅಂದ್ರೆ, ತಾಳ್ಮೆ ಬೆಳೆಸ್ಕೊಳ್ಳೋದು. ಜೊತೆಗೆ ನಿಮ್ಮ ಆಫೀಸ್ ಮ್ಯಾನೇಜ್ಮೆಂಟ್ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಇದು ಮುಂದೆ ಬರುವ ಅಡೆತಡೆಗಳನ್ನ ನಿವಾರಿಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ವೃತ್ತಿ ಜೀವನದ ಹಾಗೆಯೇ ಫೈನಾನ್ಸ್ ವಿಷಯದಲ್ಲೂ ಈ ತಿಂಗಳು ಶಿಸ್ತು ಮತ್ತೆ ಬ್ಯಾಲೆನ್ಸ್ ತುಂಬಾ ಮುಖ್ಯ. ಬನ್ನಿ, ನಿಮ್ಮ ಹಣಕಾಸಿನ ಸ್ಥಿತಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ ಅಂತ ನೋಡೋಣ. ಗುರುವಿನ ಸ್ಥಾನ ಚೆನ್ನಾಗಿರೋದ್ರಿಂದ ಶೇರ್ ಮಾರುಕಟ್ಟೆಯಂತಹ ಜಾಗಗಳಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿದ್ರೆ ಲಾಭ ಬರೋ ಸಾಧ್ಯತೆ ಇದೆ. ಆದ್ರೆ ಅದೇ ಸಮಯದಲ್ಲಿ ಯಾರಿಗೂ ದುಡ್ಡು ಸಾಲ ಕೊಡೋಕೆ ಹೋಗ್ಬೇಡಿ, ಯಾಕಂದ್ರೆ ಅದು ವಾಪಸ್ ಬರೋದು ಕಷ್ಟ ಆಗಬಹುದು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗಳಿಗೂ ಇದು ಅಷ್ಟು ಒಳ್ಳೆ ಸಮಯ ಅಲ್ಲ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅನಗತ್ಯ ಖರ್ಚುಗಳು ನಿಮ್ಮ ಬೆಳವಣಿಗೆಗೆ ಬ್ರೇಕ್ ಹಾಕುತ್ತೆ. ಹಾಗಾಗಿ ನಿಮ್ಮ ಬಜೆಟ್ ಅನ್ನು ಒಮ್ಮೆ ನೋಡಿ, ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತೆ ಖರ್ಚು ಕಡಿಮೆ ಮಾಡಿ. ಶನಿಯ ಪ್ರಭಾವ ಇರೋದ್ರಿಂದ ಹಣಕಾಸಿನ ಶಿಸ್ತನ್ನು ಪಾಲಿಸೋಕೆ ಇದೊಂದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬಹುದು. ಹಣಕಾಸಿನಷ್ಟೇ ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಯೋಗಕ್ಷೇಮ ಅಂದ್ರೆ ನಿಮ್ಮ ಆರೋಗ್ಯ ಮತ್ತೆ ಸಂಬಂಧಗಳ ಕಡೆಗೂ ಗಮನ ಕೊಡೋದು ಈ ತಿಂಗಳು ತುಂಬಾನೇ ಇಂಪಾರ್ಟೆಂಟ್. ಈ ತಿಂಗಳ ಕೀವರ್ಡ್ ಅಂದ್ರೆ ಬ್ಯಾಲೆನ್ಸ್. ತಿಂಗಳ ಮಧ್ಯದಲ್ಲಿ ಶನಿ ಅಸ್ತನಾಗೋದ್ರಿಂದ ಸುಸ್ತು ಜಾಸ್ತಿ ಆಗ್ಬೋದು. ಸೊ ಕೆಲಸ ಮತ್ತೆ ರೆಸ್ಟ್ ನಡುವೆ ಒಂದು ಬ್ಯಾಲೆನ್ಸ್ ಇರ್ಲಿ. ಬುಧ ವಕ್ರಿಯಾಗಿರೋದ್ರಿಂದ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ತಾಳ್ಮೆಯಿಂದ ಮಾತಾಡಿ. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ಬೋದು. ಅದನ್ನ ನಿಭಾಯಿಸೋಕೆ ತಿಳುವಳಿಕೆ ಮತ್ತೆ ಸಹಾನುಭೂತಿ ತುಂಬಾ ಮುಖ್ಯ. ಸರಿ, ಇಲ್ಲಿ ಎಲ್ಲಿವರೆಗೂ ತುಲಾರಾಶಿಯ ಬಗ್ಗೆ ಜನರಲ್ ಆಗಿ ನೋಡಿದ್ವಿ. ಈಗ ಇನ್ನಷ್ಟು ಪರ್ಸನಲ್ ಆಗಿ ತುಲಾರಾಶಿಯ ಅಡಿಯಲ್ಲಿ ಬರುವ ಬೇರೆ ಬೇರೆ ನಕ್ಷತ್ರಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾಕಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಗ್ರಹಗಳ ಪ್ರಭಾವ ಬೇರೆ ರೀತಿ ಇರುತ್ತೆ. ನಿಮ್ಮ ನಕ್ಷತ್ರದ ಪ್ರಕಾರ ನೋಡೋದಾದ್ರೆ, ಚಿತ್ರಾ ನಕ್ಷತ್ರದವರಿಗೆ ಇದು ಒಂದು ಮಿಕ್ಸ್ಡ್ ತಿಂಗಳು. ವೃತ್ತಿ ಮತ್ತೆ ಹೂಡಿಕೆಗಳಲ್ಲಿ ತುಂಬಾ ಕೇರ್ಫುಲ್ ಆಗಿ ನಿರ್ಧಾರ ತಗೊಳ್ಳಿ. ಸ್ವಾತಿ ನಕ್ಷತ್ರದವರಿಗೆ ತಾಳ್ಮೆ ಪರೀಕ್ಷೆ ಮಾಡುವ ಸಮಯ. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಆದ್ರೆ ವಿಶಾಖ ನಕ್ಷತ್ರದವರಿಗೆ ಇದೊಂದು ಎಕ್ಸಲೆಂಟ್ ತಿಂಗಳು ಅಂತಾನೆ ಹೇಳ್ಬೋದು. ಗ್ರಹಗಳ ಸಪೋರ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ಧೈರ್ಯವಾಗಿ ಮುಂದೆ ಹೋಗಿ ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ಳಿ. ಹಾಗಾದ್ರೆ ಈ ತಿಂಗಳ ಚಾಲೆಂಜ್ಗಳನ್ನು ಎದುರಿಸಿ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳೋಕೆ ನಾವೇನ್ ಮಾಡ್ಬೋದು? ಬನ್ನಿ, ಕೆಲವು ಸಿಂಪಲ್ ಆದ ಪರಿಹಾರಗಳು ಮತ್ತು ಟಿಪ್ಸ್ ನೋಡೋಣ. ಓಂ ಶುಕ್ರಾಯ ನಮಃ ಅಂತ ಮಂತ್ರ ಹೇಳಿ. ಶುಕ್ರವಾರದ ದಿನ ಬಿಳಿ ಬಣ್ಣದ ಆಹಾರವನ್ನ ದಾನ ಮಾಡಿ, ಆರೋಗ್ಯಕರ ಜೀವನ ಶೈಲಿ ಫಾಲೋ ಮಾಡಿ. ಅಂದ್ರೆ ಒಳ್ಳೆ ಡಯಟ್, ಸಾಕಷ್ಟು ರೆಸ್ಟ್ ಎಲ್ಲ.
ಮತ್ತು ಮನೆಯಲ್ಲಿ ಒಂದು ಪಾಸಿಟಿವ್ ವಾತಾವರಣ ಇರಲಿ. ಈ ಸಿಂಪಲ್ ಸ್ಟೆಪ್ಸ್ ಗ್ರಹಗಳ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾರ್ಚ್ ತಿಂಗಳು ಅವಕಾಶಗಳು ಮತ್ತೆ ಸವಾಲುಗಳ ಒಂದು ಸೂಕ್ಷ್ಮ ಬ್ಯಾಲೆನ್ಸ್ ತರುತ್ತೆ. ಜಾಗೃತರಾಗಿ ಕೆಲಸ ಮಾಡಿದ್ರೆ, ಶಿಸ್ತಿನಿಂದ ಇದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಹಾಗಾದ್ರೆ ಈ ಮಾರ್ಚ್ ತಿಂಗಳಿನಲ್ಲಿ ನೀವು ಯಾವ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತೀರಿ? ಯೋಚಿಸಿ. ಎಲ್ರಿಗೂ ಒಳ್ಳೆಯದಾಗ್ಲಿ.